Hello, my dear beautiful butterflies. Welcome to Rich World. Everything is energy, energy is everything. ಇವತ್ತು ಬ್ಯೂಟಿಫುಲ್ ಆಗಿ ಯಾರೆಲ್ಲ ಇಂಟ್ರೆಸ್ಟ್ ಆಗಿ ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೋಸ್ಕರ ಅವರ ಮನಿ ಎನರ್ಜಿನ ರೀಡ್ ಮಾಡೋಣ. ಸೊ ಇಲ್ಲೊಂದು 2 ಕಾರ್ಡ್ಸ್ ಇದ್ದಾವೆ. ಇನ್ನು ಕೆಲವೊಂದು ಕಾರ್ಡ್ಸ್ನ ಕಲೆಕ್ಟ್ ಮಾಡೋಣ. ಸೊ ನೀವೊಂದು ರಿಲ್ಯಾಕ್ಸ್ ಆಗಿ ಓಕೆ, ಸ್ವಲ್ಪ ವಾಟರ್ ಕುಡೀರಿ, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಓಕೆ, ಸೊ ನೋಡೋಣ ನಿಮ್ಮ ಮನಿ ಎನರ್ಜಿ ನಿಮಗೆ ಏನು ಗೈಡ್ ಮಾಡ್ತಿದೆ. ಓಕೆನಾ, ನಿಮಗೆ ನೀವು ಅಂದ್ಕೊಳ್ತಿರೋ ಹಾಗೆ ಮನಿ ಸಕ್ಸಸ್ ಯಾವಾಗ ಸಿಗ್ಬೋದು ಅಂತ ಈ ಕಾರ್ಡ್ಸ್ ಎಲ್ಲ ನಿಮಗೆ ಒಂದು ಗೈಡೆನ್ಸ್ನ ಕೊಡುತ್ತೆ. ಸೊ ಕ್ವೀನ್ ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದಿದೆ. ಅಂದರೆ ನೀವು ನಿಮ್ಮ ಮನಿನ ನಿಮಗೋಸ್ಕರ ಅಲ್ದಿರ ಬೇರೆಯವ್ರಿಗೋಸ್ಕರ ಜಾಸ್ತಿ ಕೊಡ್ತಿದ್ದೀರಾ. ನಿಮ್ಮ ಮನಿ ನೀವು ಕಷ್ಟಪಟ್ಟು ಅರ್ನ್ ಮಾಡ್ತಿರೋಂತಹ ಮನಿ ಅಥವಾ ನಿಮ್ಮಲ್ಲಿ ಇರುವಂತಹ ಮನಿ ಎನರ್ಜಿ. ಓಕೆ, ಸೊ ನಿಮ್ಮ ಬಗ್ಗೆ ನೀವು ತುಂಬ ಉಪಯೋಗಿಸ್ಕೊತಾ ಇಲ್ಲ ಬಂದಿರೋ ಮನಿನ, ಬೇರೆಯವ್ರಿಗೋಸ್ಕರ ಕೊಡ್ತಿದ್ದೀರಾ. EMI ಕಟ್ಟೋದಿಕ್ಕೆ, ರೆಂಟ್ ಪೇ ಮಾಡೋದಿಕ್ಕೆ, ಅಥವಾ ಲೋನ್ಸ್ ಕ್ಲಿಯರ್ ಮಾಡೋದಕ್ಕೆ, ಕ್ರೆಡಿಟ್ ಕಾರ್ಡ್ ಕ್ಲಿಯರ್ ಮಾಡೋದಕ್ಕೆ, ಅಥವಾ ಬೇರೆ ಫ್ರೆಂಡ್ಸ್ಗೋಸ್ಕರನೂ ಜಾಸ್ತಿ ಮಾಡ್ತಿದ್ದೀರಾ ಅಂತಂದ್ಬಿಟ್ಟು ನಾನಿಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಆ ಕಾರ್ಡ್ ಹೇಳ್ತಿರೋ ಪ್ರಕಾರ ನಿಮ್ಮ ಮನಿ ನಿಮಗೆ ಖರ್ಚಾಗ್ತಿಲ್ಲ, ಬೇರೆಯವ್ರಿಗೆ ಖರ್ಚಾಗ್ತಿದೆ ಅನ್ನೋದನ್ನು ಫಸ್ಟ್ ಕಾರ್ಡಲ್ಲಿ ನೋಡ್ತಿದ್ದೀನಿ. ಸೊ ನೆಕ್ಸ್ಟ್ ಕಾರ್ಡಲ್ಲಿ ನೋಡಿ, ಇಲ್ಲಿ 4 ಆಫ್ ಕಪ್ಸ್ ಬಂದಿದ್ದಾವೆ. ಸೊ ನಿಮಗೆ ಯಾವುದೋ ಒಂದು ಮಿಸ್ ಆಗಬೇಕಾಗಿರೋಂತಹ ಜಾಬು, ಮನಿ ನಿಮಗೆ ಬಂದಿದೆ ಅನ್ನೋದನ್ನ ನೋಡ್ತಿದ್ದೀನಿ ಅಲ್ಲಿ. ನೀವೇನು ಮಾಡಿದ್ದೀರಾ, ಆ ಮನಿನ ತುಂಬ ಜನಕ್ಕೆ ಕೊಟ್ಟಿದ್ದೀರಾ. ಫ್ರೆಂಡ್ಸ್, ಸೋಲ್ಮೇಟ್ ಅಥವಾ ಫ್ಯಾಮಿಲಿ ಮೆಂಬರ್ಸ್, ನೀವು ತುಂಬ ನಂಬಿಕೆ ಇರೋಂತಹ ಜೊತೆ ಪಾರ್ಟ್ನರ್ಶಿಪ್ ಮಾಡಿ ಆ ಅಮೌಂಟ್ನ ಕೊಟ್ಟಿದ್ದೀರಾ. ಬಟ್ ಅದು ವಾಪಸ್ ಬರ್ತಿಲ್ಲ ಅನ್ನೋದನ್ನು ನಾನಲ್ಲಿ ಥರ್ಡ್ ಕಾರ್ಡಲ್ಲಿ ನೋಡ್ತಿದ್ದೀನಿ. ಜಸ್ಟಿಸ್. ಸೊ ನೀವು ಆ ಮನಿ ವಾಪಸ್ ಬರೋದಕ್ಕೆ ಕೋರ್ಟ್ ಮೆಟ್ಲು ಹತ್ತಿದ್ದೀರಾ, ಅಥವಾ ಯಾರೋ ಒಬ್ಬ ದೊಡ್ಡ ವ್ಯಕ್ತಿನ ನ್ಯಾಯಕ್ಕೋಸ್ಕರ ಅವ್ರನ್ನ ರೆಫರ್ ಮಾಡಿದ್ದೀರಾ ಮನೆ ಕೊಡೋ ಮೇಲೆ ಒಂದು ಸ್ವಲ್ಪ ಗರಮ್ ಆಗಿ ಮಾತಾಡಲಿ ಅಂತ. ಓಕೆ, ಸೊ ಇಲ್ಲಿ ನೋಡಿ, ನಿಮ್ಮ ಹಾರ್ಟ್ ಲವ್ ಚಕ್ರ ಏನಿದೆ, ಅಂದರೆ ಹಾರ್ಟ್ ಚಕ್ರ, ಅದು 3 ಆಫ್ ಸ್ವಾರ್ಡ್ಸ್ ಓಕೆ ರಿವರ್ಸ್ ಬಂದಿದೆ. ನಿಮ್ಮ ಪಾರ್ಟ್ನರ್ ಹತ್ರನೂ ಸ್ವಲ್ಪ ಮನಿ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇದೆ ಅನ್ನೋದು ಹೇಳ್ತಿದೆ. 9 ಆಫ್ ಪೆಂಟಿಕಲ್ಸ್ ಅಗೇನ್ ರಿವರ್ಸ್ ಬಂದಿದೆ. ಸೊ ನೀವು ಏನೆಲ್ಲ ಪ್ಲ್ಯಾನ್ ಮಾಡಿದ್ದೀರಾ ನಿಮ್ಮ ಮನೆಯಲ್ಲಿ ಮಾಡಬೇಕು ಅಂತ, ಅವೆಲ್ಲ ರಿವರ್ಸ್ ಹೊಡೆದಿದ್ದಾವೆ, ಯಾವುದೂ ಆಗ್ತಿಲ್ಲ. ಯಾಕಂದರೆ ನಿಮಗೆ ಕೊಡಬೇಕಾಗಿರೋಂತಹ ದುಡ್ಡು ವಾಪಸ್ ಬರ್ತಿಲ್ಲ ಅಲ್ವಾ, ಅದಕ್ಕೆ. ಓಕೆನಾ, ನಿಮ್ಮ ಮನೆ ಜಾಗ ಕೆಲವೊಂದನ್ನು ಸೇಲ್ ಮಾಡಬೇಕಂತನೂ ಹೇಳ್ತಿದೆ ಆ ಕಾರ್ಡು. ಬಟ್ ಏನಾಗ್ತಿದೆ ಅಂದರೆ ಅದು ನೀವು ಅಂದ್ಕೊಂಡಿರೋ ಪ್ರೈಸ್ಗೆ ಸೇಲ್ ಆಗ್ತಿಲ್ಲ, ನಿಮಗೆ ಮನಿ ಬರ್ತಿಲ್ಲ, ಅಥವಾ ಅಂತ ಅಂದರೆ ಆ ತಗೊಳ್ಳೋ ಅಂತಹ ವ್ಯಕ್ತಿಗಳು ಸರಿಯಾದವರು ಸಿಗ್ತಿಲ್ಲ ಅಂತಲೂ ಹೇಳ್ತಿದೆ ಅದು. ಸೊ ನೆಕ್ಸ್ಟ್ ಕಾರ್ಡಲ್ಲಿ ಏನು ಹೇಳ್ತಿದೆ, ಪಾಸಿಟಿವ್ ಕಾರ್ಡ್, ಅದು ಏನು ಹೇಳ್ತಿದೆ ಅಂದರೆ ನಿಮಗೆ ಮನಿ ಬರ್ತಾನೆ ಇರುತ್ತೆ. ಓಕೆನಾ, ಅಂದರೆ ಪೂರ್ತಿ ಮನಿ ಇಲ್ದಿರ ಆಗೋದಿಲ್ಲ. ಟೈಮ್ ಕರೆಕ್ಟಾಗಿ ಮನಿ ಬರುತ್ತೆ, ಬಟ್ ಅದು ಕೈಯಲ್ಲಿ ನಿಲ್ಲೋದಿಲ್ಲ ಅಂತಂದ್ಬಿಟ್ಟು ಫೈನಲ್ ಆಗಿ ಕಾರ್ಡು ನಿಮ್ಗೆ ಹೇಳ್ತಿದೆ. ಆ ವ್ಯಕ್ತಿ ಕುದುರೆ ಮೇಲೆ ಎಷ್ಟು ವೇಗವಾಗಿ ಓಡ್ತಿದ್ದಾನೋ ಅಷ್ಟು ವೇಗವಾಗಿ ಬಂದಿರೋ ಮನಿ ಹಾಗೆ ಓಡೋಗುತ್ತೆ. ಅಂದರೆ ನೀವು ಆ ರೀತಿ ಕರ್ಕೊಂಡು ಹೋಗ್ತೀರ ಬಂದಿರೋ ಮನಿನ ಅಂತಂದ್ಬಿಟ್ಟು ಹೇಳ್ತಿದ್ದಾವೆ. ಸೊ ನೋಡೋಣ, ನಿಮ್ಮ ಸೋಲ್ ಯೂನಿವರ್ಸ್ ಎನರ್ಜಿ ಕಡೆಯಿಂದ ನಿಮ್ಮ ಮನಿ ಎನರ್ಜಿಗೆ ಏನಾದರೂ ಗೈಡೆನ್ಸ್ ಕೊಡುತ್ತಾ ನೋಡೋಣವಾ. ಸೊ ಬ್ಯೂಟಿಫುಲ್ ಆಗಿ ನಿಮ್ಮ ಮನಿ ಎನರ್ಜಿಗೆ ಕನೆಕ್ಟ್ ಆಗಿ ಕಾರ್ಡ್ಸ್ ಬರ್ತಿದ್ದಾವೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಗೆಟ್ ಅವೇ ಅಂತ ಬಂದಿದೆ, ರನ್ ಅವೇ ಇನ್ ದ ಸನ್ಸೆಟ್, ಬಿಗಿನ್ ಅಂಡ್ ಅಡ್ವೆಂಚರ್, ಗೋ ಆನ್ ವೆಕೇಶನ್ ಅಂತ ಬಂದಿದೆ. ಸೊ ನೀವು ಗೊಂದಲಗಳಿಂದ ದೂರ ಹೋಗಬೇಕು ಅಂತ ಅಂದ್ಬಿಟ್ಟು, ಸೊ ಸ್ವಲ್ಪ ಪ್ರಯಾಣ ಪ್ರಾರಂಭಿಸಬೇಕು, ನೀವು ಸ್ವಲ್ಪ ಬ್ರೇಕ್ ಕೊಡಬೇಕು, ಪ್ರವಾಸ ಹೋಗಬೇಕು ಅನ್ನೋದನ್ನು ಕಾರ್ಡಲ್ಲಿ ನೋಡ್ತಿದ್ದೀನಿ.
ಅಂದರೆ ಮನಸ್ಸಿಗೆ ಶಾಂತಿ ಬೇಕು, ನಿಮ್ಮ ಎನರ್ಜಿಗೆ ಈಗ ರೆಸ್ಟ್ ಬೇಕಾಗಿದೆ ಅಂತ ಹೇಳ್ಬೋದು. ಸೊ ಪ್ರಕೃತಿ ತುಂಬ ಚೆನ್ನಾಗಿರುವಂತಹ ಸ್ಥಳಗಳು, ಸಮುದ್ರಗಳು, ಬೆಟ್ಟಗಳು ಅವೆಲ್ಲದ್ರ ಕಡೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೀವು ಮೈಂಡ್ನ ರೀಫ್ರೆಶ್ ಮಾಡ್ಕೋಬೇಕು. ಓಕೆನಾ? ಆವಾಗ ನಿಮ್ಮ ಮನಿ ಬ್ಲಾಕೇಜಸ್ ರಿಮೂವ್ ಆಗುತ್ತೆ. ಓಕೆ, ಬ್ರಿಂಗ್ ನ್ಯೂ ಐಡಿಯಾಸ್, ನ್ಯೂ ಕ್ಲೈಂಟ್ಸ್, ನ್ಯೂ ವರ್ಕ್, ನ್ಯೂ ಕೊಲಬ್ರೇಷನ್, ನ್ಯೂ ಐಡಿಯಾಸ್ ಎಲ್ಲ ಬರುತ್ತೆ ಅಂತ ಹೇಳ್ತಿದೆ. ಓ ಮೈ ಗಾಡ್, ಸೀಕ್ರೆಟ್ ಕಾರ್ಡ್ ಬಂದಿದೆ. ಸೀಕ್ರೆಟ್ ಕಾರ್ಡ್ ಏನು ಹೇಳುತ್ತಂದ್ರೆ, ನೀವು ಮನಿ ಎಲ್ಲಿ ಲಾಸ್ ಆಗ್ತಿದ್ದೀರಾ, ಯಾವ ವ್ಯಕ್ತಿಯಿಂದ ಲಾಸ್ ಆಗ್ತಿದ್ದೀರಾ, ಯಾವ ಒಂದು ನಿರ್ಧಾರ ತಗೊಂಡಿರೋದ್ರಿಂದ ಲಾಸ್ ಆಗ್ತಿದ್ದೀರಾ ಅನ್ನೋ ಸೀಕ್ರೆಟ್ ಹೊರಬೀಳುತ್ತೆ. ಓಕೆನಾ? ನಿಮ್ಗೆ ಇಷ್ಟು ದಿನ ಅದ್ರ ಗೊತ್ತಿರಲಿಲ್ಲ ಯಾಕೆ ನೀವು ಮನಿ ಎನರ್ಜಿ ಎಲ್ಲಿ ಬ್ಲಾಕ್ ಆಗಿದೆ ಅಂತ. ಬಟ್ ನಿಮಗೆ ಅದು ಇಷ್ಟರಲ್ಲೇ ಗೊತ್ತಾಗುತ್ತೆ ಅನ್ನೋದು ನಾವಿಲ್ಲಿ ನೋಡ್ಬೋದು. ರಿಸ್ಕ್ ಅಂತ ಬಂದಿದೆ. ಸೊ ರಿಸ್ಕ್ ಅಂದರೆ ನೀವು ಯಾವುದೇ ಜಾಬ್ ಪಾಟಲ್ಲಿ ಮನಿನ ಇನ್ವೆಸ್ಟ್ ಮಾಡಬೇಡಿ, ವೇಸ್ಟ್ ಆಗುತ್ತೆ. ಯಾರಾದರೂ ಪಾರ್ಟ್ನರ್ಶಿಪ್ ಮಾಡ್ತೀನಿ, ನಿಮಗೆ ಮನಿ ಡಬಲ್ ಆಗುತ್ತೆ, ಮನಿ ಮಾಡೋದಕ್ಕೆ ಶಾರ್ಟ್ ಕಟ್ಸ್ ಇದೆ, ಟ್ರೈ ಮಾಡು ಅಂತ ರೆಫರ್ ಮಾಡಿದ್ರೆ ಅದನ್ನು ಓಕೆ ಮಾಡಬೇಡಿ ಅಂತ ನಿಮಗೆ ಒಂದು ಎಚ್ಚರಿಕೆನ ಹೇಳ್ತಿದೆ. ಓಕೆನಾ? ಆ ರೀತಿ ಹೇಳ್ತಿದೆ ರಿಸ್ಕ್ ಅನ್ನೋ ಕಾರ್ಡು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಫಸ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಮನಿ ಬ್ಲಾಕೇಜ್ ಎಲ್ಲಿಂದ ಆಗ್ತಿದೆ, ಎಲ್ಲಿ ನನ್ನ ಮನಿಯಲ್ಲಿ ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಅನ್ನೋ ಸೀಕ್ರೆಟ್ ಹೊರಗಡೆ ಬೀಳುತ್ತೆ. ಯೂನಿವರ್ಸ್, ನಿಮ್ಮ ಸೋಲ್ ಅದನ್ನು ನಿಮಗೆ ತೋರಿಸುತ್ತೆ ಅಂತ ಹೇಳ್ತಿದೆ. ಸೊ ರಿಸ್ಕ್ ಅನ್ನೋ ಬಂದಿರೋದ್ರಿಂದ ಮನಿ ವಿಚಾರದಲ್ಲಿ ಹುಷಾರಾಗಿರಿ ಅನ್ನೋ ವಾರ್ನಿಂಗ್ನ ಕೊಡ್ತಿದೆ. ಯಾರಿಗೂ ಓಕೆನಾ ಮನಿ ಕೊಡೋಕೆ ಹೋಗಬೇಡಿ ನೀವು ಅಂತಲೂ ಹೇಳ್ತಿದೆ. ಪಾರ್ಟ್ನರ್ಶಿಪ್ ಮಾಡಬೇಡಿ, ಓಕೆನಾ, ಶಾರ್ಟ್ ಕಟ್ಸ್ನ ಹುಡುಕಬೇಡಿ ಮನಿ ಮಾಡೋದಕ್ಕೆ ಅಂತ ಹೇಳ್ತಿದೆ. ಓಕೆ, ಸಪರೇಷನ್ ಬಂದಿದೆ. ಸೊ ಮನಿ ವಿಚಾರದಲ್ಲಿ ನಿಮಗೂ ನಿಮ್ಮ ಪಾರ್ಟ್ನರ್ಗೂ ಸಪರೇಷನ್ ಆಗಿದೆ. ಓಕೆನಾ? ಅಥವಾ ನೀವು ಮನೆಗೆ ಕೊಟ್ಟಿರೋಂತಹ ಫ್ರೆಂಡ್ಸಿಂದ ನಿಮಗೆ ಫ್ರೆಂಡ್ಸು ನೀವು ದೂರ ಆಗಿದ್ದೀರಾ, ಫ್ಯಾಮಿಲಿ ಮೆಂಬರ್ಸ್ ನೀವು ದೂರ ಆಗಿದ್ದೀರಾ, ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಆಗಿದ್ದಾರೆ ಮನಿ ವಿಚಾರದಲ್ಲಿ ಅಂತಂದ್ಬಿಟ್ಟು ಆ ಕಾರ್ಡ್ ಹೇಳ್ತಿದೆ. ಅದನ್ನು ಇನ್ನೊಂದು ರೀತಿನೂ ಅರ್ಥ ಮಾಡ್ಕೋಬೋದು. ನೀವು ಲವ್ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಕಂಫರ್ಟಾಗಿ ಹ್ಯಾಪಿಯಾಗಿ ಇಲ್ಲದೆ ಇರೋದಕ್ಕೆ ಅದು ನಿಮ್ಮ ಮನಿ ಮೇಲೆ ಅದರ ಏನದು ಆ ಪ್ರಭಾವ ಬೀರ್ತಿದೆ. ಓಕೆನಾ? ಲವ್ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಮನಿಯನ್ನು ಪ್ರಾಬ್ಲಮ್ ಆಗಿದೆ ಅಂತಂದ್ಬಿಟ್ಟು, ಕೆರಿಯರ್, ಜಾಬ್, ಮನಿಯಲ್ಲೂ ಪ್ರಾಬ್ಲಮ್ ಆಗಿದೆ ಅಂತಂದ್ಬಿಟ್ಟು ಹೇಳ್ತಿದೆ. ನೋಡಿ ಇಲ್ಲಿ ಜಲಸ್ ಅಂತ ಕಾರ್ಡ್ ಬಂದಿದೆ. ಸೊ ನೀವು ಮನಿ ಇರೋಂತಹ ವ್ಯಕ್ತಿಗಳು ಅಥವಾ ಖರ್ಚು ಮಾಡ್ತಿರೋಂಥವ್ರನ್ನ, ರಿಚ್ ಆಗಿರೋಂಥವ್ರನ್ನ ನೋಡಿ ಅವ್ರನ್ನ ಒಂಥರ ಜಲಸ್ ಫೀಲಿಂಗ್ನ ವ್ಯಕ್ತಪಡಿಸ್ತಿದ್ದೀರಾ, ಅದೇ ಮೇನ್ ಪಾಯಿಂಟ್. ಓಕೆನಾ? ಇಲ್ಲೊಂದು ನಮಗೊಂದು ಅಂಶ ಸಿಕ್ಕಿದೆ. ನೀವು ಬೇರೆಯವ್ರನ್ನ ನೋಡಿ ಜಲಸ್ ಪಟ್ಟಿದ್ದೀರಾ ಅಂದರೆ, ಅದೇ ರಿಚ್ ಪೀಪಲ್ನ ನೋಡಿ ಜಲಸ್ ಪಟ್ಟಿದ್ದೀರಾ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಬ್ರೈನ್ ನಿಮಗೆ ಇದು ಇಷ್ಟ ಇಲ್ವೇನೋ ರಿಚ್ನೆಸ್ ಅಂತಂದ್ಬಿಟ್ಟು ನಿಮಗೆ ಅದಕ್ಕೆ ಕೊಡೋದಿಲ್ಲ. ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ? ಸೊ ನೀವು ಅಪ್ರಿಷಿಯೇಟ್ ಮಾಡಬೇಕು ಚೆನ್ನಾಗಿ ದುಡ್ಡಿರೋರು, ಕಾರಿರೋರು, ಗೋಲ್ಡ್ ಹಾಕ್ಕೊಂಡಿರೋರನ್ನ ನೋಡಿ. ಓಕೆನಾ? ಅವಾಗ ನಿಮಗೆ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಗೆ ಅದನ್ನ ತಂದು ಕೊಡುತ್ತೆ. ಇಲ್ಲಿ ನೋಡಿ ಏಸ್ ಆಫ್ ಕಪ್ಸ್ ಬಂದಿದೆ. ಫೈನಲಿ ನೆಕ್ಸ್ಟ್ ಇಯರಲ್ಲಿ ನೀವು ಒಂದು ಮನಿ, ಬ್ಯೂಟಿಫುಲ್ ಮನಿ, ಓಕೆನಾ, ನಿಮ್ಮ ಬಿಸ್ನೆಸ್ಸಲ್ಲಿ ಪ್ರೈಸ್ ಬಂದಿದೆ. ಓಕೆನಾ? ನಿಮ್ಮ ಹ್ಯಾಂಡಲ್ಲಿ ನಿಮಗೆ ಬೇಕಾಗಿರುವಂತಹ ಮನಿನ ನೀವು ವಿನ್ ಮಾಡ್ತೀರಾ. ಬರ್ಡ್ ಕೂಡ ಇದೆ, ಡಬ್ಲ್ಯೂ ಅಂತ ಇದೆ, ವಿನ್ ಮಾಡ್ತೀರಾ. ಓಕೆನಾ? ಯೂನಿವರ್ಸ್ ನಿಮಗೆ ನೀವು ಅಂದ್ಕೊಳ್ತಿರೋಂತಹ ಮನಿನ ನಿಮಗೆ ಕೊಡುತ್ತೆ. ಯಾಕಂದರೆ ನೀವು ಫೈಂಡ್ ಔಟ್ ಮಾಡ್ತೀರಾ ಎಲ್ಲಿ ಮನಿ ಪ್ರಾಬ್ಲಮ್, ಎಲ್ಲಿ ಬ್ಲಾಕ್ ಆಗಿದೆ ಅಂತ. ಅದಕ್ಕೆ ಸೊ ನೋಡೋಣ. ವಾವ್, ವಿಸಿಟ್, ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್, ಫೋನ್ ಕಾಲ್ ಅಂತ ಬಂದಿದೆ. ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋದಕ್ಕಿಂತ ತುಂಬ ದುಡ್ಡು ಬರುತ್ತೆ. ಓಕೆನಾ? ಕಾಲ್ ಮಾಡಿ ನಿಮಗೆ ಅಪಾಯಿಂಟ್ಮೆಂಟ್ ತಗೊಂಡು ಅಮೌಂಟ್ ಕೊಡ್ತಾರೆ. ಓಕೆನಾ? ಡೋರ್ ಹೊಡೆದು ಅಮೌಂಟ್ ಕೊಡ್ತಾರೆ. ಓಕೆನಾ? ಬಾಗ್ಲ ಹತ್ರ ಬಂದು ನಿಮಗೆ ದುಡ್ಡು ಕೊಡ್ತಾರೆ. ನೀವು ನಿದ್ದೆಯಲ್ಲಿದ್ದರೂ ಫೋನ್ ಮಾಡಿ ಎಬ್ಬರಿಸಿ ನಿಮಗೆ ದುಡ್ಡು ಕೊಡ್ತಾರೆ. ನೆಕ್ಸ್ಟು ಏಸ್ ಆಫ್ ಕಪ್ಸ್ ಬಂದಮೇಲೆ, ಅಂದರೆ ನೆಕ್ಸ್ಟ್ ಇಯರ್ ಅಂದರೆ ನೆಕ್ಸ್ಟ್ ಮಂತಿಂದ ನೆಕ್ಸ್ಟ್ ಇಯರ್ ಅಲ್ವಾ? ಸೊ ಅವಾಗ ರಿಯಲಿ ಗುಡ್. ಓಕೆ, ಫೇಸ್ಡ್ ಅಂತ ಬಂದಿದೆ. ಅಂದರೆ ಕೆಲವೊಬ್ರು ಮುಖವಾಡ ಹಾಕ್ಕೊಂಡು ನಿಮಗೆ ಒಳ್ಳೇದು ಮಾಡೋ ರೀತಿ ಬಂದು, ಸೊ ಅಂದರೆ ಮಾಸ್ಕ್ ಹಾಕ್ಕೊಂಡು, ಓಕೆನಾ, ಅವ್ರ ಮನಸ್ಸಲ್ಲೇ ಬೇರೆ ಉದ್ದೇಶ ಇರುತ್ತೆ, ಹೊರಗಡೆನೇ ಒಂದು ಉದ್ದೇಶ ಇರುತ್ತೆ. ಓಕೆನಾ? ಸ್ವಲ್ಪ ಹುಷಾರಾಗಿರಿ. ನೀವು ಮನೆ ವಿಚಾರದಲ್ಲಿ ಸರಿ ಹೋಗ್ತಿದ್ದೀರಾ ಅಂದಾಗ ಮುಖವಾಡ ಧರಿಸಿರುವಂತಹ ವ್ಯಕ್ತಿಗಳು ಬರ್ತಾರೆ, ಹುಷಾರಾಗಿರಿ ಅಂತ ಹೇಳ್ತಿದೆ. ಸೊ ಇಲ್ಲಿ ಥರ್ಡ್ ಪಾರ್ಟಿ ಅಂತ ಬಂದಿದೆ. ಥರ್ಡ್ ಪಾರ್ಟಿ ಅಂದರೆ ನೋಡಿ ಅಲ್ಲಿ ಆಲ್ರೆಡಿ ಫೇಸ್ಡ್ ಥರ್ಡ್ ಪಾರ್ಟಿ ಅನ್ನೋ ಕಾರ್ಡ್ಸ್ನ ನೋಡ್ತಿದ್ದೀವಿ. ಸ್ವಲ್ಪ ಹುಷಾರಾಗಿರಿ. ದುಡ್ಡು ವಿಚಾರ ಬಂದಾಗ
ದುಡ್ಡು ಇರೋರ ಮೇಲೆ ಕಣ್ಣೆಲ್ಲ ಎಲ್ಲರ ಮೇಲೇನೂ ಇರುತ್ತಲ್ವ, ದುಡ್ಡಿದ್ರೆ ಎಲ್ಲರಿಗೂ ಕಣ್ಣು ದುಡ್ಡಿರೋರ ಮೇಲೇ ಇರುತ್ತೆ. ಸೊ ಅದರಿಂದ ಓಕೆ. ಸೊ ಬ್ಯೂಟಿಫುಲ್ ಆಗಿ ಬಂದಿದ್ದಾವೆ ಕಾರ್ಡ್ಸು. ಒಂದ್ಸಲ ಮೂನ್ ಎನರ್ಜಿ ನೋಡೋಣ. ಮೂನ್ ಎನರ್ಜಿಯಲ್ಲಿ ಶೋ ದ ವರ್ಲ್ಡ್ ದ ರಿಯಲ್ ಯು ಅಂತ ಬಂದಿದೆ. ಸೊ ನಿಮ್ಮ ಟ್ಯಾಲೆಂಟ್ನ ವ್ಯಕ್ತಪಡಿಸೋ ಸಮಯ ಬಂದಿದೆ, ಓಕೆನಾ ಅಂತ ಹೇಳ್ಬೋದು. ಈ ಕಾರ್ಡ್ಸು ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಅರೌಂಡ್ ಫಾಲ್ ಅಂತ ಬಂದಿದೆ, ಅಂದರೆ ಮರದ ಎಲೆಗಳು ಉದುರೋ ಸಮಯ, ಅಂದರೆ ಬೇಸಿಗೆಗಾಲ ಹತ್ರ ಬಂದಾಗ ನಿಮ್ಮ ಮನಿ ಫ್ಲೋ, ಮನಿ ಎನರ್ಜಿ ಸ್ಟಾರ್ಟ್ ಆಗುತ್ತೆ ಅನ್ನೋದು ಟೈಮಿಗೆ ಕೂಡ ಹೇಳಿಬಿಟ್ಟಿದೆ ನೋಡಿ ನಿಮಗೆ. ವಾ ಬ್ಯೂಟಿಫುಲ್. ಓಕೆ, ನೀವು ಆಕ್ಷನ್ಗೆ ಎಳಿಬೇಕು. ಶೋ ದ ವರ್ಲ್ಡ್ ವಾಟ್ ಯು ಆರ್ ಅಂತ ಬಂದಿದೆ ಅಲ್ವಾ ಮೂನ್ ಕಾರ್ಡು. ಸೊ ನಿಮ್ಮ ಟ್ಯಾಲೆಂಟ್ನ ನೀವು ಅಪ್ಡೇಟ್ ಮಾಡ್ತಾ, ಓಕೆನಾ, ಅದಕ್ಕೆ ಮತ್ತಷ್ಟು ಎನರ್ಜಿ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ, ಸ್ಕ್ರಿಪ್ಟ್ ಮಾಡಿ, ನಿಮ್ಮ ಐಡಿಯಾಸ್ನ ಡೆವಲಪ್ ಮಾಡ್ತಾ, ಓಕೆ, ಸಕ್ಸಸ್ ಮಾಡಿ. ನಿಮಗೆ ಬೇಸಿಗೆ ಕಾಲ ಹತ್ರ ಬರ್ತಿದ್ದಾಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಮನಿಗಿಂತ ಇನ್ನೂ ಜಾಸ್ತಿ ಮನೆ ಬರುತ್ತೆ ಅಂತ ಅಂದ್ಬಿಟ್ಟು ಮೂನ್ ಎನರ್ಜಿಯಲ್ಲಿ ನಿಮಗೆ ಬ್ಲೆಸ್ ಮಾಡ್ತಿದೆ. ವಾವ್, ದಟ್ಸ್ ರಿಯಲಿ ಗ್ರೇಟ್ ಮೆಸೇಜ್. ಸೊ ನಿಮಗೆ ಮನಿ ಎನರ್ಜಿ ಮತ್ತಷ್ಟು ಜಾಸ್ತಿ ಆಗಬೇಕಂದ್ರೆ ಓಂ ಶ್ರೀಂ ಲಕ್ಷ್ಮೀ ಮಮ ಹಣಾಗಮನಂ ಪುರುಷೋತ್ತಮ್ ಪ್ರಿಯಂ ಅನ್ನೋ ಮಂತ್ರನ ಡೈಲಿ 11 ಟೈಮ್ಸ್ ಹೇಳಿ ನಿಮ್ಮ ಬಿಸ್ನೆಸ್, ಜಾಬ್ ಸ್ಟಾರ್ಟ್ ಮಾಡಿ. ಎಲ್ಲ ತುಂಬ ಚೆನ್ನಾಗಿ ಒಳ್ಳೆ ಎನರ್ಜಿ ಸಿಗುತ್ತೆ, ನಿಮ್ಮ ಮನಿ ಎನರ್ಜಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ತುಂಬ ಬ್ಯೂಟಿಫುಲ್ 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 ರೀಡಿಂಗ್ ಇವತ್ತು. ಸೊ ಐ ಲವ್ ಮನಿ, ಮನಿ ಲವ್ಸ್ ಮೀ, ಐ ಅಟ್ರಾಕ್ಟ್ ಮನಿ, ಐ ಎಮ್ ಎ ಮನಿ ಮ್ಯಾಗ್ನೆಟ್ ಅನ್ನೋ ವರ್ಡ್ನ ಅವಾಗ ಜಪ ಮಾಡ್ತಾ ಇರಿ. ಮನಿ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಬಿಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಓಕೆನಾ. ನಿಮಗೆ ಪರ್ಸ್ನಲ್ ಆಗಿ ಇಂಡಿವಿಜುವಲಿ ರೀಡಿಂಗ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ಟ್ರೈ ಮಾಡಿ. ನಿಮ್ಮ ಜೀವನದ ಎಲ್ಲ ಪ್ರಶ್ನೆಗಳಿಗೂ ಟ್ಯಾರೋಟ್ ಗೈಡ್ ಮಾಡುತ್ತೆ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಎ ಲಾಟ್. ಥ್ಯಾಂಕ್ ಯು. ಬ್ಯೂಟಿಫುಲ್ ಡೇ, ಬ್ಯೂಟಿಫುಲ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್.